ನ್ಯೂಸ್ ಅವರಿಗೆ ಮತ್ತೊಮ್ಮೆ ಸ್ವಾಗತ. ಇನ್ನು ದೆಹಲಿಯ ಸುದ್ದಿ. ಇವತ್ತು ಬಿಜೆಪಿ ಸಂಸದೀಯ ಸಭೆ ನಡೀತು. ಈ ಸಂದರ್ಭದಲ್ಲಿ ಗುರು ಶಿಷ್ಯರು ಅಡ್ವಾಣಿ ಮತ್ತು ಮೋದಿ ಅಕ್ಕಪಕ್ಕದಲ್ಲೇ ಕೂತು ಗಮನ ಸೆಳೆದರು. ಇಡೀ ಎನ್ಡಿಎಯನ್ನು ಯಾವ ರೀತಿ ಬಲಿಷ್ಠಗೊಳಿಸಬೇಕು, ಜೊತೆಗೆ ಪಕ್ಷವನ್ನು ಲೋಕಸಭಾ ಚುನಾವಣೆಗೆ ಯಾವ ರೀತಿ ಸಜ್ಜುಗೊಳಿಸಬೇಕು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಆಯಿತು. ಲೋಕಸಭಾ ಚುನಾವಣೆಗೆ ಬಿಜೆಪಿ ಮಂತ್ರ. ಮುಸ್ಲಿಂ ಮತ ಸೆಳೆಯಲು ಮೋದಿ ತಂತ್ರ. ಲೋಕಸಭಾ ಚುನಾವಣೆಗೆ ಬಿಜೆಪಿ ಮೆಲ್ಲಗೆ ತಾಲೀಮು ಆರಂಭಿಸಿದೆ. ಅವಧಿಗೂ ಮುನ್ನವೇ ಲೋಕಸಭೆ ಚುನಾವಣೆ ನಡೆಯುವ ಸಾಧ್ಯತೆ ಇದೆ. ಹೀಗಾಗಿ ರಣತಂತ್ರ ಹೆಣೆಯುತ್ತಿದೆ. ಈ ಬಗ್ಗೆ ಚರ್ಚಿಸಲು ಇವತ್ತು ಸಂಸದೀಯ ಸಭೆ ನಡೆಯಿತು. ಬಿಜೆಪಿ ರಾಷ್ಟ್ರಾಧ್ಯಕ್ಷ ರಾಜನಾಥ್ ಸಿಂಗ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ವಾಜಪೇಯಿ ಹೊರತುಪಡಿಸಿ 11 ಸಂಸದೀಯ ಸದಸ್ಯರು ಭಾಗವಹಿಸಿದರು. ಮೋದಿ ಪದೋನ್ನತಿ ಬಳಿಕ ಮೊದಲ ಸಭೆ. ಬಿಜೆಪಿಯ ಯಾವುದೇ ಪ್ರಮುಖ ಸಭೆ ನಡೆದರೂ ಅದರ ಆಕರ್ಷಣೆ ನರೇಂದ್ರ ಮೋದಿ. ಇವತ್ತು ಮೋದಿ ಆಕರ್ಷಣೆಯಾಗಿದ್ರು. ಕಳೆದ ತಿಂಗಳು ಮೋದಿ ಬಿಜೆಪಿ ಚುನಾವಣಾ ಪ್ರಚಾರ ಸಮಿತಿ ಪಟ್ಟ ಅಲಂಕರಿಸಿದ್ರು. ಮೋದಿ ಪದೋನ್ನತಿ ಬಳಿಕ ನಡೆದ ಮೊದಲ ಸಂಸದೀಯ ಸಭೆ ಇದಾಗಿತ್ತು. ಇನ್ನು ಮೋದಿ ವಿರುದ್ಧ ಮುನಿಸಿಕೊಂಡಿದ್ದ ಹಿರಿಯ ನಾಯಕ ಅಡ್ವಾಣಿ ಕೂಡ ಇಂದಿನ ಸಭೆಯಲ್ಲಿ ಭಾಗವಹಿಸಿದ್ರು. ಮೋದಿ ಹಾಗೂ ಅಡ್ವಾಣಿ ಅಕ್ಕಪಕ್ಕ ಕುಳಿತೇ ಗಮನ ಸೆಳೆದರು. ಲೋಕಸಭಾ ಚುನಾವಣೆ ಪ್ರಚಾರಕ್ಕೆ ಸಾಮಾಜಿಕ ತಾಣಗಳ ಬಳಕೆ ಮಾಡುವ ಕುರಿತು ಚರ್ಚಿಸಲಾಯಿತು. 150 ಕ್ಷೇತ್ರಗಳಲ್ಲಿ ಸಾಮಾಜಿಕ ತಾಣಗಳ ಪ್ರಭಾವ ಇದೆ. ಇದು ಮತದಾರರ ಮೇಲೆ ಪ್ರಭಾವ ಬೀರಲಿದೆ ಅಂತ ಮೋದಿ ವಿವರಿಸಿದರು. ಬಿಜೆಪಿ ಗೆಲ್ಲುವ ಕ್ಷೇತ್ರಗಳ ಬಗ್ಗೆ ಹೆಚ್ಚಿನ ಗಮನ ನೀಡಬೇಕು. 300 ಕ್ಷೇತ್ರಗಳಲ್ಲಿ ಬೂತ್ ಮಟ್ಟದ ಸಮಿತಿ ರಚಿಸಲು ಮೋದಿ ನಿರ್ಧರಿಸಿದ್ದಾರೆ. ಇನ್ನು ಉತ್ತರ ಪ್ರದೇಶದಲ್ಲಿ ಹೆಚ್ಚಿನ ಸ್ಥಾನ ಗೆಲ್ಲುವ ಬಗ್ಗೆ ತಂತ್ರ ಹೆಣೆಯಲಾಗಿದೆ. ರಾಷ್ಟ್ರೀಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳು ನೇರವಾಗಿ ನರೇಂದ್ರ ಮೋದಿಗೆ ವರದಿ ಮಾಡಬೇಕು ಅನ್ನೋ ಅಜೆಂಡಾ ರೆಡಿಯಾಗಿದೆ. ಇನ್ನು ಬಿಜೆಪಿ ಮುಂದಿರೋ ದೊಡ್ಡ ಸವಾಲೆಂದ್ರೆ ಮಿತ್ರ ಪಕ್ಷಗಳ ಹುಡುಕಾಟ. 17 ವರ್ಷ ಬಿಜೆಪಿ ಜೊತೆಗಿದ್ದ ಜೆಡಿಯು ಈಗ ದೂರವಾಗಿದೆ. ಎನ್ಡಿಎ ಕೂಟ ಬಲಿಷ್ಠವಾಗಬೇಕಾದ್ರೆ ಮಿತ್ರ ಪಕ್ಷಗಳ ಅವಶ್ಯಕತೆ ಇದೆ. ಹೀಗಾಗಿ ಹೊಸ ಮಿತ್ರರನ್ನ ಹುಡುಕುವ ಕಸರತ್ತು ಆರಂಭಿಸಿದೆ. ಮುಸ್ಲಿಂ ಮತಗಳನ್ನ ಸೆಳೆಯುವ ಬಗ್ಗೆಯೂ ಚರ್ಚೆಯಾಗಿದ್ದು, ಉತ್ತರ ಪ್ರದೇಶದ ವಾರಣಾಸಿಯಿಂದ ಮೋದಿ ಸ್ಪರ್ಧಿಸುವುದು ಬಹುತೇಕ ಖಚಿತ ಎನ್ನಲಾಗಿದೆ. ಒಟ್ಟಾರೆ ನರೇಂದ್ರ ಮೋದಿ ದೆಹಲಿ ಮಟ್ಟದಲ್ಲಿ ಮತ್ತಷ್ಟು ಪ್ರಬಲರಾಗ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಬನ್ನಿ, ಸಭೆಯ ಬಗ್ಗೆ ಬಿಜೆಪಿಯ ಹಿರಿಯ ನಾಯಕ ಅನಂತಕುಮಾರ್ ಹೇಳಿದ್ದೇನೋ ಕೇಳೋಣ. ಇವತ್ತು ಪಾರ್ಲಿಮೆಂಟರಿ ಬೋರ್ಡ್ನಲ್ಲಿ ಇಡೀ ದೇಶದ ಲೋಕಸಭಾ ಚುನಾವಣೆಗಳ ತಯಾರಿ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ ಮತ್ತು ಆ ಹಿನ್ನೆಲೆಯಲ್ಲಿ ಈ ದೇಶಾದ್ಯಂತ ಪ್ರತಿಯೊಂದು ಪಾರ್ಲಿಮೆಂಟರಿ ಕ್ಷೇತ್ರದಲ್ಲಿ, ಪ್ರತಿಯೊಂದು ಸಂಸದೀಯ ಕ್ಷೇತ್ರದಲ್ಲಿ ಕಾರ್ಯಕರ್ತರ ವಿಶಾಲ ಸಮ್ಮೇಳನಗಳನ್ನು ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ವಿ. ಬನ್ನಿ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಪ್ರಶಾಂತ್ ನಾಥ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ದೆಹಲಿಯಿಂದ. ಪ್ರಶಾಂತ್, ಇವತ್ತು ನಡೆದಂಥ ಸಂಸದೀಯ ಸಮಿತಿ ಸಭೆ ಬಹಳ ಮಹತ್ವವನ್ನು ಪಡ್ಕೊಂಡಿರುವಂಥದ್ದು. ಯಾಕಂದರೆ ಮುಂದೆ ಬರುವಂಥ ಮಹಾ ಚುನಾವಣೆಗೆ ಪಕ್ಷವನ್ನು ಸಜ್ಜುಗೊಳಿಸೋದು ಹೇಗೆ? ಕೇವಲ ಪಕ್ಷದಲ್ಲಿ ಸಾಕಷ್ಟು ಉತ್ಸಾಹ ಇದೆ ಬಿಜೆಪಿನಲ್ಲಿ, ಒಪ್ಪಿಕೊಳ್ಳೋಣ. ಆದರೆ ಎನ್ ಡಿ ಎನಲ್ಲಿ ಅಂಥ ಉತ್ಸಾಹ ಕಾಣ್ತಾ ಇಲ್ಲ. ಯಾಕಂದರೆ ಎನ್ ಡಿ ಎ ಮಿತ್ರರು ಒಬ್ಬರಾದ ಮೇಲೆ ಒಬ್ಬರು ದೂರ ಸರಿತಾ ಇದ್ದಾರೆ. ಮೊನ್ನೆ ಜೆ ಡಿ ಯು ದೂರ ಸರಿದ ಮೇಲೆ ಒಂದಷ್ಟು ಚಿಂತನ ಮಂಥನಗಳು ಹೆಚ್ಚಾಗಿ ಆಗ್ತಾ ಇದೆ ಬಿಜೆಪಿನಲ್ಲಿ ಅನ್ನುವಂಥದ್ದು. ಇವತ್ತು ಗುರು ಶಿಷ್ಯರು ಜೊತೆಗೆ ಕೂತ್ಕೊಂಡು ಗಮನ ಸೆಳೆದ್ರು. ಜೊತೆಗೆ ಏನಂದರೆ ಮುಂದೆ ಯಾವ ರೀತಿ ಪಕ್ಷವನ್ನು ಕಟ್ಟಬೇಕು, ಯಾವ ರೀತಿ ಎನ್ ಡಿ ಎನ್ನು ಬಲಗೊಳಿಸಬೇಕು, ಹೊಸ ಮಿತ್ರರನ್ನು ಹೇಗೆ ಹುಡುಕಬೇಕು, ಇದೆಲ್ಲದಕ್ಕೂ ಕೂಡ ಪರಿಹಾರ ಕಂಡುಕೊಳ್ಳುವಂಥ ನಿಟ್ಟಿನಲ್ಲಿ ಸೊ ಈ ಸಭೆ ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ಯಶಸ್ಸು ಕಂಡಿದೆ ಅಂತ? ರಂಗನಾಥ್, ಪ್ರಮುಖವಾಗಿ ಕಳೆದ ತಿಂಗಳು ನಡೆದಿರ್ತಕ್ಕಂಥ ಮೋದಿ ಪಟ್ಟಾಭಿಷೇಕ, ನಂತರದ ಅಡ್ವಾಣಿ ರಾಜೀನಾಮೆ, ನಂತರದ ಒಟ್ಟು ಸರಣಿ ಅಸಮಾಧಾನಗಳು, RSSನ ಮಧ್ಯಸ್ಥಿಕೆ, ಇವೆಲ್ಲವುಗಳ ನಂತರ ಇವತ್ತು ಒಂದು ರೀತಿಯ ಸಭೆ ಬ್ರೇಕಿಂಗ್ ದ ಐಸ್ ಅನ್ನುವ ರೀತಿ ಇತ್ತು. ಗುರು ಶಿಷ್ಯರು ಅಕ್ಕಪಕ್ಕ ಕುಳಿತುಕೊಂಡಿದ್ರು. ರಾಜನಾಥ್ ಸಿಂಗ್, ಅರುಣ್ ಜೇಟ್ಲಿ ಕೂಡ ಈ ಒಂದು ಸಭೆಯಲ್ಲಿದ್ದರು. ಪ್ರಮುಖವಾಗಿ ಬಾಲ್ ಸ್ಟಾರ್ಟ್ಸ್ ರೋಲಿಂಗ್ ಅಂತಕ್ಕಂಥದ್ದನ್ನು ಹೇಳ್ತಾರೆ. 2014ರ ಲೋಕಸಭಾ ಚುನಾವಣೆಗೆ ತಯಾರಿಯ ಕುರಿತು ಇವತ್ತೊಂದು ಬ್ರೇನ್ ಸ್ಟಾರ್ಮಿಂಗ್ ಬಿಜೆಪಿಯ ಪಾರ್ಲಿಮೆಂಟರಿ ಬೋರ್ಡ್ ಸಭೆ ನಡೆಸಿದೆ. ಮಹತ್ವದ ನಿರ್ಣಯಗಳನ್ನೇನು ಇವತ್ತು ತೆಗೆದುಕೊಂಡಿಲ್ಲ. ಪ್ರತ್ಯೇಕವಾಗಿರ್ತಕ್ಕಂಥ ಕ್ಯಾಂಪೇನ್ ಕಮಿಟಿ ಅಂತಕ್ಕಂಥದ್ರ ಬಗ್ಗೆ ಮೋದಿ ಏನು ಹೇಳ್ತಾ ಇದ್ರು, ಇದನ್ನ ಒಪ್ಪಿಕೊಳ್ಳಲಾಗಿಲ್ಲ.
ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಗಳನ್ನು ಇಟ್ಟುಕೊಂಡೇ ಬಿಜೆಪಿಯ ಚುನಾವಣಾ ಪ್ರಚಾರ ಸಮಿತಿ ಕಾರ್ಯವನ್ನು ನಿರ್ವಹಿಸಲಿದೆ ಅಂತಕ್ಕಂಥ ಒಂದು ನಿರ್ಣಯವನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಇಡೀ ಒಂದು ಬ್ರಾಡ್ ಕಾಂಟ್ರಸ್ ಬಗ್ಗೆ ಚರ್ಚೆ ನಡೆದಿದೆ. ಅಡ್ವಾಣಿ ಮತ್ತು ನರೇಂದ್ರ ಮೋದಿ ಮನಸ್ಸು ಬಿಚ್ಚಿ ಮೊದಲ ಬಾರಿಗೆ ಸಾಕಷ್ಟು ವೈಮನಸ್ಸುಗಳು ಅಸಮಾಧಾನಗಳ ನಂತರ ಮೊದಲ ಬಾರಿಗೆ ಮನಸ್ಸು ಬಿಚ್ಚಿ ಸಭೆಯಲ್ಲಿ ಮಾತನಾಡಿದ್ದಾರೆ. ಮತ್ತೆ 8ನೇ ತಾರೀಕು ಬೆಳಿಗ್ಗೆ ಪಾರ್ಲಿಮೆಂಟರಿ ಬೋರ್ಡ್ ಸಭೆ ನಡೆಯಲಿದೆ. ಆಗ ಕೆಲ ನಿರ್ಧಾರಗಳನ್ನು, ಎಲ್ಲೆಲ್ಲಿ ರ್ಯಾಲಿಗಳನ್ನು ನಡೆಸಬೇಕು, ಯಾರ್ಯಾರನ್ನ ಕ್ಯಾಂಪೇನ್ ಕಮಿಟಿ ಸೇರಿದಂತೆ ಚುನಾವಣಾ ಒಂದು ಪ್ರಚಾರಕ್ಕಾಗಿ ನೇಮಿಸಬೇಕು ಅಂತಕ್ಕಂಥದ್ರ ಕುರಿತಂತೆ ಮತ್ತೆ 8ನೇ ತಾರೀಕು ಪಾರ್ಲಿಮೆಂಟರಿ ಬೋರ್ಡ್ ಸಭೆ ನಡೆಯಲಿದೆ. ರಂಗನಾಥ್, ಓಕೆ, ಇದೆಲ್ಲದರ ಜೊತೆಗೆ ಪ್ರಶಾಂತ್, ಈ ಹೊಸ ಮಿತ್ರರನ್ನ ಹುಡುಕುವಂಥ ಪ್ರಯತ್ನ ಕೂಡ ಬಿಜೆಪಿಯಿಂದ ಆಗ್ತಾ ಇದೆ ಅನ್ನುವಂಥದ್ದು. ಜೊತೆಗೆ ಏನಂತಂದರೆ ಮುಸ್ಲಿಂ ಮತಗಳನ್ನು ಕಡೆಗಣಿಸಬಾರ್ದು ಅನ್ನುವಂಥದ್ದು. ಸೊ ಇದು ಒಂದು ಪಾಯಿಂಟ್. ಎರಡನೇದು ಏನಂತಂದರೆ ಉತ್ತರ ಪ್ರದೇಶದಿಂದ ಚುನಾವಣೆ ನಿಲ್ಲಬೇಕು ಅಂತ ಮೋದಿ ಮನಸ್ಸು ಮಾಡಿದ್ದಾರೆ ಅನ್ನುವಂಥದ್ದು. ಅದು ಲಕ್ನೋದಿಂದ ಆಗಿರ್ಬೋದು ಅಥವಾ ವಾರಣಾಸಿಯಿಂದ ನಿಲ್ಲಬೇಕು ಅನ್ನುವಂಥ ಮನಸ್ಸು ಮಾಡಿದ್ದಾರೆ ಅಂತ. ಇದಕ್ಕೆ ಕಾರಣಗಳು ಹಲವಾರಿದೆ. ಒಂದಿನ ಹಿಂದುಳಿದ ವರ್ಗದ ನಾಯಕ, ಬಹಳಷ್ಟು ಹಿಂದುಳಿದ ವರ್ಗದ ಮತಗಳು ಅಲ್ಲಿ ಇಲ್ಲಿ ವಿಭಜನೆ ಆಗಿರೋದ್ರಿಂದ ಅದೆಲ್ಲದನ್ನೂ ಕೂಡ ಸೆಳೆಯಬಹುದು ಅನ್ನುವಂಥದ್ದೊಂದು. ದೊಡ್ಡ ರಾಜ್ಯ ಆಗಿರೋದ್ರಿಂದ ಅಲ್ಲೂ ಕೂಡ ತಮ್ಮ ಪ್ರಭಾವವನ್ನು ವಿಸ್ತರಿಸ್ಬೋದು ಅನ್ನುವಂಥ ಒಂದು ಮುಂದಾಲೋಚನೆ. ಸೊ ಇದ್ರ ಬಗ್ಗೆ ಏನಾದರೂ ಚರ್ಚೆ ಆಯಿತಾ? ನಿಶ್ಚಿತವಾಗಿ ನರೇಂದ್ರ ಮೋದಿ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಕಂಫರ್ಟ್ ಝೋನ್ ಗುಜರಾತ್ ಏನಿದೆ ಅದನ್ನ ಬಿಟ್ಟು ಉತ್ತರ ಪ್ರದೇಶಕ್ಕೆ ಬರಬಹುದೇ ಅಂತಕ್ಕಂಥದ್ರ ಬಗ್ಗೆ ಒಂದು ಚರ್ಚೆ ಬಿಜೆಪಿಯ ಆಂತರಿಕ ಮಟ್ಟದಲ್ಲಿ, ಉನ್ನತ ಮಟ್ಟದಲ್ಲಿ ನಡೆದಿದೆ. ರಂಗನಾಥ್, ಎಷ್ಟೇ ನರೇಂದ್ರ ಮೋದಿಯನ್ನ ಹಿಂದುಳಿದ ವರ್ಗಗಳ ನಾಯಕ ಎಂಬಂತೆ ಬಿಂಬಿಸುವ ಪ್ರಯತ್ನ ನಡೆದರೂ ಕೂಡ ಉತ್ತರ ಪ್ರದೇಶದಲ್ಲಿ ಯಾದವ್ ಸಮುದಾಯ ಮುಲಾಯಂ ಸಿಂಗ್ ಯಾದವ್ ಜೊತೆಗೆ ಹೋಗುತ್ತೆ, ಕುರ್ಮಿ ಸಮುದಾಯ ಕಾಂಗ್ರೆಸ್ ಜೊತೆ ಹೋಗುತ್ತೆ, ಇನ್ನುಳಿದಿರ್ತಕ್ಕಂಥದ್ದು ಬಹಳ ಮಿನಿಸ್ಕ್ಯೂಲ್ ಬ್ಯಾಕ್ವರ್ಡ್ ಕ್ಲಾಸ್ ವೋಟ್ಸ್ ಅಂತಕ್ಕಂಥದ್ದು. ಆದರೆ ಪ್ರಮುಖವಾಗಿ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಮಾಡಬಹುದಾಗಿರ್ತಕ್ಕಂಥದ್ದು ದೊಡ್ಡ ಮಟ್ಟದ ಅಪ್ಪರ್ ಕಾಸ್ಟ್ ಬ್ರಾಹ್ಮಣ್ ರಜಪೂತ್ ಮತಗಳನ್ನು ಒಂದು ಕಡೆ ಸೆಳಿತಕ್ಕಂಥ ಪ್ರಯತ್ನವನ್ನ ಬಿಜೆಪಿ ಉತ್ತರ ಪ್ರದೇಶದ ಚುನಾವಣೆಯಲ್ಲಿ ಮಾಡಲಿದೆ. ಹೈಲಿ ಒಂದು ರೀತಿಯ ಡಿವಿಸಿವ್ ಪೊಲರೈಸಿಂಗ್ ಫಿಗರ್ ಅಂತಕ್ಕಂಥ ರೀತಿಯಲ್ಲಿ ನರೇಂದ್ರ ಮೋದಿಯನ್ನ ಉತ್ತರ ಪ್ರದೇಶದಲ್ಲಿ ನೋಡ್ಲಾಗತ್ತೆ. ರಂಗನಾಥ್, ಆ ಕಾರಣದಿಂದ ಒಂದು ವೇಳೆ ನರೇಂದ್ರ ಮೋದಿ ಉತ್ತರ ಪ್ರದೇಶದ ಚುನಾವಣೆಗೆ ಬಂದರೆ ಬಿಜೆಪಿ ಮತ್ತು ಕಾಂಗ್ರೆಸ್ನಲ್ಲಿ ನೇರ ಹಣಾಹಣಿ ಉತ್ತರ ಪ್ರದೇಶದಲ್ಲಿ ನಡಿಬಹುದು. ನಮ್ಗೆ ನೆನಪಿಡಬೇಕು, ದೆಹಲಿಯ ಏನೊಂದು ದಾರಿ ಇದೆ ಅದು ಉತ್ತರ ಪ್ರದೇಶದ ಮಾರ್ಗವಾಗಿಯೇ ಬರುತ್ತೆ. ಇದು ನರೇಂದ್ರ ಮೋದಿಗೆ ಚೆನ್ನಾಗಿ ಗೊತ್ತಿದೆ. ಇದೇ ಕಾರಣದಿಂದ ಲಖನೌ ಅಥವಾ ವಾರಣಾಸಿ ಅಂತಕ್ಕಂಥ ಚುನಾವಣೆಗೆ ನಿಲ್ಲಬೇಕು ಅಂತಕ್ಕಂಥ ಒಂದು ಪ್ರಯತ್ನವನ್ನ ನರೇಂದ್ರ ಮೋದಿ ಮಾಡ್ತಾ ಇದ್ದಾರೆ. ರಂಗನಾಥ್, ಓಕೆ, ಇದೆಲ್ಲದರ ಜೊತೆಗೆ ಪ್ರಶಾಂತ್, ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕೇಳೋದಾದ್ರೆ ಕೇವಲ ಏನಂದ್ರೆ ಹೊಸಬರನ್ನ ಮಾತ್ರ ಹುಡುಕುವಂಥದ್ದಲ್ಲ, ಅಥವಾ ಪಕ್ಷ ಬಿಟ್ಟು ಹೋಗಿರುವಂಥವ್ರನ್ನು ಕೂಡ ಪಕ್ಷಕ್ಕೆ ಕರೆತರುವಂಥ ನಿಟ್ಟಿನಲ್ಲಿ ಒಂದಷ್ಟು ಚಿಂತನ ಮಂತ್ರಗಳು ಆಗಿದೆಯಾ ಅನ್ನುವಂಥದ್ದು. ಅದರಲ್ಲೂ ವಿಶೇಷವಾಗಿ ಯಡಿಯೂರಪ್ಪನವ್ರ ಬಗ್ಗೆ ಕೇಳಲೇಬೇಕು. ಯಡಿಯೂರಪ್ಪನವ್ರನ್ನ ಪಕ್ಷಕ್ಕೆ ಕರೆತರುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳಾಗ್ತಾ ಇದೆ. ಇದರಲ್ಲಿ ಬಹಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತಾ ಇದ್ದಾರೆ ಅಂತಂತಂದರೆ ಅದು ಸಂಸದರು. ಇಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಮತ್ತೆ ಬಿಜೆಪಿ ಕಡೆಗೆ ಬರಲಿಕ್ಕೆ ಹಾದಿ ಸುಗಮ ಆಗಬಲ್ಲದ, ಅದಕ್ಕೆ ಈ ಸಭೆ ನೆರವಾಗಬಲ್ಲದ ಅಂತ? ನಿಶ್ಚಿತವಾಗಿ ಕೂಡ ಯಡಿಯೂರಪ್ಪನವರನ್ನ ಪಕ್ಷಕ್ಕೆ ಕರೆದುಕೊಂಡು ಬರಬೇಕೇ ಬೇಡವೆ ಅಂತಕ್ಕಂಥದ್ರ ಬಗ್ಗೆ ರಾಜನಾಥ್ ಸಿಂಗ್, ಅರುಣ್ ಜೇಟ್ಲಿ, ನರೇಂದ್ರ ಮೋದಿ ಮಟ್ಟದಲ್ಲಿ ನಿಶ್ಚಿತವಾಗಿ ಚರ್ಚೆ ನಡೆದಿದೆ. ರಂಗನಾಥ್, ಆದರೆ ನಮಗೆ ಬಂದಿರತಕ್ಕಂಥ ಮಾಹಿತಿಯ ಪ್ರಕಾರ ಇವತ್ತಿನ ಸಭೆಯಲ್ಲಿ ಯಾವುದೇ ಚರ್ಚೆ ನಡೆದಿಲ್ಲ. ಎರಡು ಅಂಶಗಳನ್ನು ಬಿಜೆಪಿಯ ಹೈಕಮಾಂಡ್ ತುಂಬ ಕೀನ್ ಆಗಿ ಗಮನಿಸ್ತಾ ಇದೆ. ರಂಗನಾಥ್, ಒಂದು, ನರೇಂದ್ರ ಮೋದಿಗೆ ಈಗ ಮೊದಲನೇ ಪ್ರಯಾರಿಟಿ, ಮೊದಲನೇ ಪ್ರಾತಿನಿಧ್ಯ ಇರತಕ್ಕಂಥದ್ದು ಲಾಲ್ ಕೃಷ್ಣ ಅಡ್ವಾಣಿ ಅವರನ್ನ ಗುಡ್ ಹ್ಯೂಮರ್ನಲ್ಲಿ ಇಡಬೇಕಾಗಿರ್ತಕ್ಕಂಥದ್ದು. ಯಡಿಯೂರಪ್ಪನವರ ಹೆಸರು ಹೇಳಿದ ಕ್ಷಣ ಅಡ್ವಾಣಿ ಸಿಡಿದೇಳ್ತಾರೆ, ಅಸಮಾಧಾನಗೊಳ್ತಾರೆ ಅನ್ನುವ ಕಾರಣದಿಂದ ಪ್ರಾಯಶಃ ಯಡಿಯೂರಪ್ಪನವರ ಎಂಟ್ರಿ, ಯಡಿಯೂರಪ್ಪನವರ ಬಿಜೆಪಿಯ ಮರುಪ್ರವೇಶ ಏನಿದೆ ಅದು ಇನ್ನಷ್ಟು ದಿನಗಳ ಕಾಲ ಸಮಯ ತೆಗೆದುಕೊಳ್ಳಬಹುದು ಅಂತಕ್ಕಂಥದ್ದು. ಇನ್ನೊಂದು ದೊಡ್ಡ ಆತಂಕ ಬಿಜೆಪಿಯ ಹೈಕಮಾಂಡ್ಗಿರ್ತಕ್ಕಂಥದ್ದು, ಒಂದು ವೇಳೆ ಯಡಿಯೂರಪ್ಪನವರನ್ನ ತೆಗೆದುಕೊಂಡರೆ ಕಾಂಗ್ರೆಸ್ ಇದನ್ನೇ ಆಂಟಿ ಕರಪ್ಷನ್ ಪ್ಲಾಂಕ್ ಏನು ಬಿಜೆಪಿ ನಡೆಸ್ತಾ ಇದೆ ಇಡೀ ದೇಶದಲ್ಲಿ, ಇದರ ವಿರುದ್ಧ ಒಂದು ರೀತಿಯಾಗಿರ್ತಕ್ಕಂಥ ಮಾಧ್ಯಮಗಳಲ್ಲಿ ದೊಡ್ಡ ಮಟ್ಟದ ಸುದ್ದಿ ಆಗಬಹುದಾ ಅಂತಕ್ಕಂಥ ಆತಂಕ ಕೂಡ ಒಂದು ಕಡೆ ಇದೆ. ಆದರೆ ಕರ್ನಾಟಕದಲ್ಲಿ ಯಡಿಯೂರಪ್ಪನವ್ರನ್ನ ಬಿಟ್ಟು ಸ್ಥಾನಗಳು ಕೂಡ ಬರಲ್ಲ ಅಂತಕ್ಕಂಥ ಅರಿವು ಕೂಡ ಹೈಕಮಾಂಡ್ಗಿದೆ. ರಂಗನಾಥ್, ಹೀಗಾಗಿ ಎಲ್ಲ ವಿಷಯಗಳ ಬಗ್ಗೆ ಚಿಂತನ ಮಂಥನ ನಿಶ್ಚಿತವಾಗಿ ನಡೀತಾ ಇದೆ. ಆದರೆ ಹೈಕಮಾಂಡ್ನ ನಾಯಕರನ್ನ ಮಾತನಾಡಿಸಿದಾಗ ಅರ್ಥ ಆಗ್ತಕ್ಕಂಥದ್ದು, ಯಡಿಯೂರಪ್ಪ ಲೋಕಸಭಾ ಚುನಾವಣೆಯವರೆಗೆ ನಿಶ್ಚಿತವಾಗಿ ಪ್ರಾತಿನಿಧ್ಯವೇ, ಆದರೆ ತಕ್ಷಣಕ್ಕೆ ಇಲ್ಲಿ ಹೈಕಮಾಂಡ್ನ ಮಟ್ಟದಲ್ಲೇ ನಾಯಕರ ನಡುವೆ ಅಸಮಾಧಾನಗಳು ಹೊತ್ತಿ ಉರಿತಿರುವಾಗ ಯಡಿಯೂರಪ್ಪನವ್ರನ್ನ ತಕ್ಷಣಕ್ಕೆ ಕರೆದುಕೊಂಡು ಬಂದು ಅದನ್ನು ಇನ್ನಷ್ಟು ದೊಡ್ಡದಾಗಿ ಮಾಡ್ತಕ್ಕಂಥದ್ದರ ಬಗ್ಗೆ ಹೈಕಮಾಂಡ್ನಲ್ಲಿ ಸದ್ಯಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಲವಿದ್ದಂತೆ ಕಾಣ್ತಾ ಇಲ್ಲ. ರಂಗನಾಥ್,
ಎಸ್ ಪ್ರಶಾಂತ್ ನಾಥ್, ಥ್ಯಾಂಕ್ ಯು ವೆರಿ ಮಚ್ ತಮ್ಮೆಲ್ಲ ಮಾಹಿತಿಗೆ. ಇವತ್ತು ನಡೆದಂಥ ಸಂಸದೀಯ ಸಮಿತಿ ಸಭೆ ಬಹಳ ಮಹತ್ವವನ್ನು ಪಡ್ಕೊಂಡಿರುವಂಥದ್ದು. ಹಲವಾರು ವಿಚಾರಗಳ ಬಗ್ಗೆ ಆರಂಭದಲ್ಲಿ ಚರ್ಚೆ ಆಗಿದೆ. ಇದು ಆರಂಭಿಕ ಹಂತದಲ್ಲಿ ಮಾತ್ರ ಇದೆ. ಏನು ಮೋದಿ ಬಹಳ ಉತ್ಸಾಹದಿಂದ ಹೊರಟಿದ್ರು ಅದೆಲ್ಲದಕ್ಕೂ ಕೂಡ ಜಯ ಸಿಕ್ಕಿದೆ ಅಂತ ಖಂಡಿತ ಭಾವಿಸ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲೋ ಒಂದು ಕಡೆಗೆ ಏನು ಅಂದರೆ ಗುರು ಶಿಷ್ಯರು ಒಂದಾಗಿದ್ದಾರೆ ಅನ್ನುವಂಥ ಸಂದೇಶವನ್ನು ಕಾರ್ಯಕರ್ತರಿಗೆ ರವಾನಿಸಬೇಕು. ಇದೆಲ್ಲದರ ಜೊತೆಗೆ ಹೊಸ ಮಿತ್ರರನ್ನ ಹುಡುಕುವಂಥ ಪ್ರಯತ್ನಗಳಾಗಬೇಕು. ಜೊತೆಗೆ ಯಾರು ಪಕ್ಷ ಬಿಟ್ಟು ಹೋಗಿದ್ರು ಅವ್ರನ್ನ ಮತ್ತೆ ಪಕ್ಷಕ್ಕೆ ಕರೆತರುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳಾಗಬೇಕು. ಇದೆಲ್ಲದರ ಬಗ್ಗೆಯೂ ಕೂಡ ಸಭೆ ಇವತ್ತು ಚರ್ಚೆಯನ್ನು ಮಾಡಿದೆ. ಇನ್ನು ಮುಂದಿನ ವಿಚಾರ ನೋಡೋಣ. ಇನ್ನು CETಗೆ ಸಂಬಂಧಪಟ್ಟ ಮಾತಾಡಲಿಕ್ಕೆ ರವೀಂದ್ರ ರೇಷ್ಮೆ ಅವರು ಇದ್ದಾರೆ. ಸೊ ಸಾಕಷ್ಟು ವಿವರಗಳನ್ನು ಕೊಡ್ತೀವಿ ನಾವು CET ಮತ್ತು ಕಾಮೆಡ್ Kಗೆ ಸಂಬಂಧಪಟ್ಟ ಹಾಗೆ. ನೋಡೋಣ ಸಣ್ಣ ವಿರಾಮದ ನಂತರ.